डीके शिवकुमार जी के बोला बीके हरिप्रसाद के ಇವತ್ತು ನಮ್ಮ ರಿಜ್ವಾನ್ ಅರ್ಷದ್ ಅವರ ಆದೇಶದ ಮೇರೆಗೆ ಅವರ ನಾಯಕತ್ವದಲ್ಲಿ ಶಿವಾಜಿನಗರ ಕ್ಷೇತ್ರದ ಒಂದು ಏನು ನಮ್ಮ 2 ವಾರ್ಡ್ ಇದೆ, ರಾಮ್ ಸಾಂಪಾಲ್ಯ ವಾರ್ಡ್ ಮತ್ತು ಜೈಮಾಲ್, ಈ 2 ವಾರ್ಡು ನಮಗೆ ನಮ್ಮ ರಿಜ್ವಾನ್ ಸಾರ್ ಅವರು ಆದೇಶ ಕೊಟ್ಟರು. ಟೈಮ್ಗೆ ಕರೆಕ್ಟಾಗಿ ಹೋಗಿ ಅಲ್ಲಿ ಇರಬೇಕು ಅಂತ, ಸಮಾವೇಶನ ಯಶಸ್ವಿಗೊಳಿಸಬೇಕು ಅಂತ ನಮ್ಗೆ ರಿಜ್ವಾನ್ ಸಾರ್ ಅವರು ಆದೇಶ ಕೊಟ್ಟಿದ್ದಾರೆ. ಮತ್ತು ಏನು ನಮ್ಮ ನೂತನವಾಗಿ ಆಯ್ಕೆಯಾದ ನಮ್ಮ ಬಿ ಕೆ ಹರಿಪ್ರಸಾದ್ ಸಾಹೇಬ್ರ ಅವರ ಪದಗ್ರಹಣಕ್ಕೆ ಈ ಸಮಾವೇಶಕ್ಕೆ ನಾವು ರಿಜ್ವಾನ್ ಸಾರ್ ಕಡೆಯಿಂದ ಶಿವಾಜಿನಗರ ಕ್ಷೇತ್ರದಿಂದ ಬಂದಿದ್ದೀವಿ ಸರ್. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಕರ್ನಾಟಕಕ್ಕೆ 2 ಕಣ್ಣುಗಳಿದ್ದಂಗೆ. ಅವರು ನಮ್ಮ ನಾಯಕರುಗಳು, ಅವರ ಆದೇಶ, ಅವರು ಏನು ನಮಗೆ ಆದೇಶ ಕೊಡ್ತಾರೋ ಅದ್ರ ಪ್ರಕಾರ ನಾವು ವರ್ಕ್ ಮಾಡ್ತೀವಿ. ಇವಾಗ ಏನು ನಮಗೆ ನೂತನವಾಗಿ ಬಿ ಕೆ ಹರಿಪ್ರಸಾದ್ ಸಾಹೇಬರು ಬಂದಿದ್ದಾರೋ ಅವ್ರ ಮಾರ್ಗದರ್ಶನದಲ್ಲಿ ಕೂಡ ಪಕ್ಷ ಬಂದು ಇನ್ನೂ ತುಂಬ ಬಲ ಆಗುತ್ತಂತ ನಾವು ದೃಢವಾಗಿ ನಂಬಿದ್ದೀವಿ ಸರ್. ಮಾದರಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಶಿವಾಜಿನಗರ ಜನಪ್ರಿಯ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಅಭಿಮಾನಿಗಳ ಆಗ್ರಹ. ಖಂಡಿತವಾಗ್ಲೂ ಸರ್, ಅವರು ಯಾವುದೇ ನಮ್ಮ ರಿಜ್ವಾನ್ ಸಾಹೇಬರು ಯಾವುದೇ ಹುದ್ದೆಗಾಗಿ ಕೆಲಸ ಮಾಡೋ ನಾಯಕರಲ್ಲ, ಹುದ್ದೆನೇ ಹುಡ್ಕೊಂಡು ಬರೋ ನಿಟ್ಟಿನಲ್ಲಿ ಕೆಲಸ ಮಾಡೋ ನಾಯಕರು ನಮ್ಮ ರಿಜ್ವಾನ್ ಸಾರ್ ಅವರು. ಅದರಿಂದ ಈ ಸತಿ ಒಂದು ಯುವಕರಿದ್ದಾರೆ, ಒಂದು ಯುವಕರಿಗೆ ಒಳ್ಳೆ ಒಂದು ಅವಕಾಶ ಕೊಡಿ. ಅವರು ಜನರ ಪರವಾಗಿ, ಜನರ ನಿಮಿತ್ತ, ಜನರಿಗೋಸ್ಕರ ನಮ್ಮ ರಿಜ್ವಾನ್ ಸಾರ್ ಅವರು ಕೆಲಸ ಮಾಡೋರು. ಅವರು ಯಾವುದೇ ಭೇದ ಭಾವ ನೋಡಲ್ಲ, ಯಾವುದೇ ರಿಲಿಜನ್ ನೋಡಲ್ಲ, ಎಲ್ಲರನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂಥ ನಾಯಕರು. ಅವ್ರಿಗೆ ಏನು ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಖಂಡಿತವಾಗಲೂ ಈ ಕರ್ನಾಟಕದಲ್ಲಿ ತುಂಬ ಅಭಿವೃದ್ಧಿ ಆಗುತ್ತಂತೆ, ಎಲ್ಲ ವರ್ಗದವ್ರಿಗೂ ಅಭಿವೃದ್ಧಿ ಆಗುತ್ತಂತ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಸರ್. ಪಾರ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ಯೂತ್ ಕಾಂಗ್ರೆಸ್ಸಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಏನು ನಮ್ಮ ರಿಜ್ವಾನ್ ಸಾರ್ ಅವರು 2 ಸತಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಾಗ, 2 ಸತಿ MP ಕ್ಯಾಂಡಿಡೇಟ್ ಆದಾಗ, ಮತ್ತು MLA ಕ್ಯಾಂಡಿಡೇಟ್ ಆದಾಗಲೂ ಕೂಡ ಅವ್ರ ಜೊತೆಗೆ ಕೆಲಸ ಮಾಡಿದ್ದೀವಿ. ನಾವು ಕಟ್ಟಿನಿಟ್ಟಿನ ಒಂದು ಪಕ್ಷದ ಸಿಪಾಯಿ ಸರ್ ನಾವು. ಯಾಕಂದರೆ ನಮ್ಮ ಪಕ್ಷ ಏನು ಆದೇಶ ಕೊಡುತ್ತೋ ಆ ಆದೇಶವನ್ನು ಪಾಲಿಸೋ ಒಂದು ವರ್ಕರ್ ಸರ್ ನಾವು. ಅದರಿಂದ ನಾನು ಒಂದು GB ಆಕಾಂಕ್ಷಿಯಾಗಿದ್ದೀನಿ. ಪಕ್ಷ ಮತ್ತು ನಮ್ಮ ರಿಜ್ವಾನ್ ಸಾರ್ ಅವಕಾಶ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಸರ್, ಇಲ್ಲ ಅವ್ರು ಏನು ಹೇಳಿದ್ರು ನಾವು ಕೇಳ್ತೀವಿ ಸರ್. ಜೈ ಹಿಂದ್, ಜೈ ಕಾಂಗ್ರೆಸ್.